ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮಾತನಾಡುತ್ತಿರುವ ವಿಷಯ ವರನಟ ಅಣ್ಣಾವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅಣ್ಣಾ ಅವರು ಪತ್ರಿಕೆಯೊಂದಿಗೆ ಮುಕ್ತವಾಗಿ ಮಾತನಾಡಿರುವಂತ ವಿಷಯಗಳನ್ನು ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಕನ್ನಡ ಚಿತ್ರರಂಗಕ್ಕೆ ಮೊಟ್ಟ ಮೊದಲ ಬಾರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಂದುಕೊಟ್ಟು ಚಿತ್ರ ಪ್ರೇಮಿಗಳ ಹಾಗೂ ಕಲಾವಿದರಲ್ಲಿ ಪುಳಕವನ್ನೆಬ್ಬಿಸಿದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳಿಗೆ ಲೆಕ್ಕವಿಲ್ಲ. 100 ಚಿತ್ರಗಳನ್ನು ಪೂರೈಸಿದ ಕನ್ನಡದ ಮೊದಲ ನಾಯಕ ನಟ ಡಾಕ್ಟರ್ ರಾಜ್ ನಟ ಸಾರ್ವಭೌಮರಾದರು. ಕರ್ನಾಟಕ ಸರ್ಕಾರವು ಅವರನ್ನು ಕರ್ನಾಟಕ ರತ್ನ ಎಂದು ಪುರಸ್ಕರಿಸಿತು. ಭಾರತ ಸರ್ಕಾರ ನಮ್ಮ ರಸಿಕರ ರಾಜನಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು. ನಾಯಕ ನಟರಾಗಿ ಹಲವು ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ ಗಾಯಕರಾಗಿ ನಾಡಿನ ಮೂಲೆ ಮೂಲೆಗಳಲ್ಲಿ ತಮ್ಮ ಕಂಠಸಿರಿಯನ್ನು ನಾದಮಯವಾಗಿ ನೀಡಿ ಜೀವನ ಚೈತ್ರದ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. 1996ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದ ಸಂತಸದ ಕ್ಷಣಗಳಲ್ಲಿ ಮಾತನಾಡಿದ್ದು ಹೀಗೆ: ಫಾಲ್ಕೆ ಪ್ರಶಸ್ತಿ ಬಂದಿದ್ದು ನನಗೆ ತಡ ಅಂತ ಖಂಡಿತ ಅನ್ಸಲ್ಲ. ಅಂತ ಸಾಧನೆಯನ್ನು ನಾನು ಮಾಡಿದವನೂ ಅಲ್ಲ. ಪ್ರಶಸ್ತಿಗಾಗಿ ಕಾಯುತ್ತಾ ಕೂತಿದ್ದರೆ ಆಗ ತಡ ಎಂಬ ಭಾವನೆ ಬರಬಹುದು. ಆದರೆ ಅಭಿಮಾನಿಗಳ ವಿಶ್ವಾಸಕ್ಕೆ ಸಂದ ಈ ಪ್ರಶಸ್ತಿ ನನಗೆ ಸಂತೋಷ ತಂದಿದೆ. ಕತೆ ಕೇಳುತ್ತಾ ಇರುವಾಗಲೇ ನಮಗೆ ತಿಳಿದಂತೆ ಆ ಪಾತ್ರದಲ್ಲಿ ನನಗೆ ತಿಳಿದಂತೆ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಬೇಕು. ಆ ಪಾತ್ರ ಹೀಗೆ ಇರಬೇಕು ಎನಿಸಬೇಕು. ನನಗೆ ತಿಳಿಯದೆ ಈ ಕ್ರಿಯೆ ನನ್ನಲ್ಲಿ ನಡೆಯುತ್ತಾ ಇರುತ್ತದೆ. ಯಾವುದೇ ಪಾತ್ರವನ್ನು ಕಷ್ಟಪಟ್ಟು ಮಾಡಲು ಹೋದರೆ ಅದು ಸರಿಯಾಗಲಾರದು. ಇಬ್ಬರು ಪೈಲ್ವಾನ್ಗಳು ಕುಸ್ತಿ ಮಾಡುವಾಗ ಒಬ್ಬ ಬೀಳುತ್ತಾನೆ, ಇನ್ನೊಬ್ಬ ಮೇಲುಗೈ ಸಾಧಿಸುತ್ತಾನೆ. ಹಾಗೆ ಆ ಪಾತ್ರ ನಮ್ಮನ್ನು ಚಿತ್ತ ಮಾಡಬೇಕು. ನಮಗೆ ಗೋಚರವಾಗದ ಒಂದು ಶಕ್ತಿ ನಮ್ಮನ್ನು ಆಡಿಸುತ್ತದೆ. ನಾವು ಯಾವ ಪಾತ್ರಗಳಲ್ಲಿ ಪ್ರವೇಶ ಮಾಡಿದ್ದೇವೋ ಅದೇ ಆ ಶಕ್ತಿ. ಸಾಧನೆ ಅನ್ನೋದು ಸಾಯುವವರೆಗೂ ಇರುತ್ತದೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ವಿಶ್ವೇಶ್ವರಯ್ಯನವರನ್ನ ಕಾಣೋದಿಕ್ಕೆ ಒಮ್ಮೆ ಹೋಗಿದ್ದೆ. ಆ ವೇಳೆಗೆ ಅವರಿಗೆ 100 ವರ್ಷ ದಾಟಿತ್ತು. ಒಂದು ಚಿಕ್ಕ ಮಂಚದ ಮೇಲೆ ಪುಟ್ಟದಾಗಿ ಮುದುರಿ ಮಲಗಿದ್ದರು. ಪಕ್ಕದಲ್ಲೇ ಪುಸ್ತಕಗಳ ದೊಡ್ಡ ಕಪಾಟು. ಸ್ವಲ್ಪ ಚೈತನ್ಯ ಮೂಡಿದರೆ ಸಾಕು ಪುಸ್ತಕವೊಂದನ್ನು ತೆಗೆದು ಓದುತ್ತಾ ಇದ್ದರು. ಆಗಲೂ ಸಹ ಹೊಸ ವಿಷಯಗಳ ಅಧ್ಯಯನ. ಇದೇ ರೀತಿ ನಮಗೆ ತಿಳಿಯದೆ ಆಯಾ ಕ್ಷೇತ್ರದೊಳಗೆ ಅಥವಾ ಪಾತ್ರದೊಳಗೆ ನಾವು ಪ್ರವೇಶ ಮಾಡಿಬಿಡ್ತೀವಿ. ಅಲ್ಲಿ ತೋರುವ ಶ್ರದ್ಧೆ, ನಡೆಸುವ ತಪಸ್ಸುಗಳು ನಮಗೆ ಒಳ್ಳೆಯದನ್ನು ತಂದುಕೊಡುತ್ತವೆ.
ಕರ್ತವ್ಯಕ್ಕಿಂತ ದೊಡ್ಡ ದೇವರು ಇನ್ನೊಂದಿಲ್ಲ. ಎಲ್ಲೋ ಹೋಗಿ ಗಂಟೆಗಟ್ಟಲೆ ನಾವು ಕೂತು ಊದು ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿಬಿಟ್ಟರೆ ಅವನು ಒಲಿಯುತ್ತಾನೆ ಅನ್ನೋದು ಸುಳ್ಳು. ಇಲ್ಲಿ ಮಾಡದೆ ಇರುವ ನಾವು ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ? ನನ್ನ ಮುಗ್ಧತೆಯ ಬಗ್ಗೆ ಸುಮಾರು ಜನ ಮಾತನಾಡುತ್ತಾರೆ. ಅದಕ್ಕೆ ಕಾರಣ ಇದೆ. ಏನು ಅಂದರೆ, ನಾನು ಹೆಚ್ಚು ಓದಿದವನಲ್ಲ. ಓದಿದ್ದರೆ ಸ್ವಲ್ಪ ತಿಳುವಳಿಕೆ ಆದರೂ ಇರೋದು. ಈ ಪುಸ್ತಕದಲ್ಲಿ ಹೀಗೆ ಇದೆ, ಆ ಪುಸ್ತಕದಲ್ಲಿ ಹಾಗೆ ಇದೆ ಅಂತ ಯೋಚಿಸೋ ಅವಕಾಶವೇ ಇರಲಿಲ್ಲ. ನನ್ನನ್ನು ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮುಂಚೆ ಬಹಳ ದೂರಕ್ಕೆ ಕಲೆ ನನ್ನನ್ನು ಎಳೆದುಕೊಂಡು ಹೊರಟು ಹೋಯಿತು. ನಿಜ, ತಂದೆಯವರ ಅಗಲಿಕೆಯ ನಂತರ ನನಗೆ ಒಂದಿಷ್ಟು ಭಯಗಳು ಕಾಡಿದ್ದವು. ಆದರೆ ಅದರಿಂದ ಬೇಗ ಆಚೆ ಬರುವ ಪ್ರಯತ್ನ ಮಾಡಿದೆ. ನಾಟಕ ಕಂಪನಿಯಲ್ಲಿ ಇದ್ದಾಗ ಹೊಟ್ಟೆ ಪಾಡಿನದೇ ಚಿಂತೆ ಆಗಿತ್ತು. ನಾಳೆ ಹೇಗಪ್ಪ ಎಂಬ ಭಯವಿತ್ತು. ನಾಳೆ ನಾಟಕ ನೋಡಲು ಜನ ಬರದೇ ಹೋದರೆ ಮುಂದೇನು ಗತಿ ಎಂಬ ಅಂಜಿಕೆಯೂ ಇತ್ತು. ನಾಟಕದಲ್ಲಿ 2 ಹೊತ್ತು ಊಟ ಹಾಕವ್ರು. ರಾತ್ರಿಯೆಲ್ಲ ಕುಣಿದು ದುಡಿದು ಬೆಳಗಿನ ಜಾವ ಮಲಗ್ತಾ ಇದ್ವಿ. ಆದ್ರೆ ಗುಬ್ಬಿ ವೀರಣ್ಣನವರು ನಾಟಕಗಳನ್ನು ಆಯ್ಕೆ ಮಾಡಿ ಆಡಿಸ್ತಾ ಇದ್ರು. ಆ ನಾಟಕಗಳಿಗೆ ಜನ ಜಾತ್ರೆಗೆ ಬರೋ ಹಾಗೆ ಬರೋಕೆ ಶುರು ಮಾಡಿದ್ರು. ಆಗ ಸೀಸನ್ ನಾಟಕ ಅಂತ ಹೇಳಿ 5 ನಾಟಕ ಆಡೋರು. ದಿನ ಬಿಟ್ಟು ದಿನ ನಾಟಕ. ಕ್ಯಾಂಪ್ ಮುಗಿದ ಮೇಲೆ 2 ದಿನ ವಿಶ್ರಾಂತಿ. ಸಾಕಷ್ಟು ಬೇಡಿಕೆ ಇದ್ದರೂ 5 ನಾಟಕ. ಆ ಕಾಲಕ್ಕೆ 1000 ರೂಪಾಯಿ ಕಲೆಕ್ಷನ್. ನಿತ್ಯ ನಾಟಕ ಆಡಿದರೆ ಇನ್ನೂ ಜಾಸ್ತಿ ಹಣ ಬರುತ್ತಲ್ಲ ಅಂತ ಕಲಾಭಿಮಾನಿಗಳು ಹೇಳ್ತಾ ಇದ್ರು. ಆದ್ರೆ ವೀರಣ್ಣವರು ಒಪ್ತಾ ಇರ್ಲಿಲ್ಲ. ಚನ್ನ ಬಸವೇಶ್ವರ ನಮಗೆ ಕೊಡೋದು ಕೊಟ್ಟೇ ಕೊಡ್ತಾನೆ. ನಮಗೆ ಕೊಡೋಕೆ ಅಂತ ಒಂದಿಷ್ಟು ಹಣ ಅವನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅವನಾಗಿ ಅವನು ಕೊಡ್ಬೇಕು. ನಾನಾಗಿ ಹೋಗಿ ಅವನ ಕೈಯಲ್ಲಿರೋ ಹಣ ಕಿತ್ಕೊಂಡು ಬರಬಾರ್ದು ಅಂತ ವೀರಣ್ಣವರು ಹೇಳೋರು. ಅಂತ ವ್ಯಕ್ತಿ ಬಹಳ ಅಪರೂಪ. ನಾನು ಹಲವಾರು ನಾಟಕಗಳಲ್ಲಿ ಕಂದ ಪದ್ಯ, ಸೀಸ ಪದ್ಯಗಳನ್ನು ಹಾಡುತ್ತಿದ್ದೆ. ಅನಂತರದ ವರ್ಷಗಳಲ್ಲಿ ವಹಿಲೇಶ್ವರ, ನಾಗಾರ್ಜುನ, ಮೈಸಾಸುರ ಮರ್ದಿನಿ ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕನಾಗಿ ಹಾಡಿದೆ. ಆಮೇಲೆ ಮತ್ತೆ ನಾನು ಹಾಡಿದ್ದು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ. ಅದು ನಾನು ಇಷ್ಟಪಟ್ಟು ಹಾಡಿದ್ದಲ್ಲ. ಜಿ.ಕೆ. ವೆಂಕಟೇಶ್ ಅವರ ಒತ್ತಾಯಕ್ಕೆ ಮಣಿದು ಹಾಡಿದೆ. ಹಾಸ್ಯ ಅನ್ನೋದು ಇರ್ಬೇಕು, ಅದು ಚಲನಚಿತ್ರಗಳಲ್ಲಿ. ಆದರೆ ಈಚಿನ ವರ್ಷಗಳಲ್ಲಿ ಹಾಸ್ಯವು ಜೀವನದಲ್ಲಿ ಬೆರೆತುಕೊಂಡು ಬರ್ತಾ ಇಲ್ಲ. ನರಸಿಂಹರಾಜು, ಬಾಲಣ್ಣ ಅವರನ್ನು ನೋಡಿದ ಕೂಡಲೇ ಜನ ನಗ್ತಾ ಇದ್ರು. ಹಾಸ್ಯ ಆರೋಗ್ಯಕರವಾಗಿರಬೇಕು. ಜನ ನಗಲ್ವಲ್ಲ ಅಂತ ಹೇಳಿ ನಾವು ಬೇರೆ ಬೇರೆ ಶಬ್ದಗಳನ್ನ ಹಾಕೊಂಡು ಮಾಡ್ತಾ ಇದ್ದೇವೆ. ಅದು ನಮ್ಮ ದುರ್ದೈವ ಅಂತ ಹೇಳ್ಬೋದು. ಇತ್ತೀಚಿನ ಚಿತ್ರಗಳ ಗುಣಮಟ್ಟ ಮತ್ತು ಕಥೆಗಳ ಆಯ್ಕೆ ಇವು ಎರಡರಲ್ಲಿಯೂ ನಾವು ಇತ್ತೀಚಿನ ದಿನಗಳಲ್ಲಿ ಸೋಲುತ್ತಿದ್ದೇವೆ ಅನ್ನೋ ಭಾವನೆ ಬರ್ತಾ ಇದೆ. ಅದು ನಿಜ. ಹಿಂದೆ ಸೆನ್ಸಾರ್ ಮಂಡಳಿಯಲ್ಲಿ ಶಾಸ್ತ್ರಿ ಎಂಬ ಹಿರಿಯ ವ್ಯಕ್ತಿ ಇದ್ದರು. ಚಲನಚಿತ್ರ ತಯಾರಿಸಿದ ನಿರ್ಮಾಪಕ, ನಿರ್ದೇಶಕ ಚಿತ್ರವನ್ನು ಸೆನ್ಸಾರ್ಗೆ ಕಳಿಸುವಾಗ ಭಯ ಪಡ್ತಾ ಇದ್ರು. ಶಾಸ್ತ್ರಿ ಇದ್ದಾರೆ, ಅವರು ಯಾವುದಕ್ಕೆ ಖ್ಯಾತೆ ತೆಗಿತಾರೋ ಅನ್ನೋ ದಿಗಿಲು. ನಟನು ನಟಿಯ ಹೆಗಲ ಮೇಲೆ ಬಹಳ ಹೊತ್ತು ಕೈ ಇಟ್ಟುಕೊಂಡಿದ್ದರೆ ಯಾಕೆ ಆ ರೀತಿ ಕೈ ಇಟ್ಟುಕೊಂಡಿದ್ದಾನೆ, ಏನು ಅವನ ಮನಸ್ಸಿನ ಭಾವನೆ ಅಂತ ಕೇಳಿ ಕತ್ತರಿಸಿ ಹಾಕ್ತಾ ಇದ್ರು. ನಟ ನಟಿ ಮುಖಗಳನ್ನು ಹತ್ತಿರ ತಂದರೆ ಈ ಇಂಗ್ಲಿಷ್ ಸಂಸ್ಕೃತಿ ನಮ್ಮದಲ್ಲ ಅಂತ ಕತ್ರಿಯನ್ನು ಚೂಪ್ ಮಾಡಿಕೊಳ್ತಾ ಇದ್ರು. 25-30 ವರ್ಷಗಳ ಹಿಂದೆ ಬಗೆ ಬಗೆಯ ಉತ್ತಮ ದೃಶ್ಯಗಳ ಚಿತ್ರಗಳು ನಮ್ಮ ಮುಂದೆ ಬಂದಿದ್ದು ಈ ಕಾರಣದಿಂದ. ಆದರೆ ಈಗ ಕಾಲ ಪೂರ್ತಿ ಬದಲಾಗಿದೆ. ಹೆಣ್ಣನ್ನು ಅತ್ಯಂತ ಕೆಟ್ಟದಾಗಿ ಚಿತ್ರಿಸೋ ಕಥೆಗಳು, ಅಂತ ದೃಶ್ಯಗಳು ಈಗ ಬರ್ತಾ ಇವೆ. ಸೆನ್ಸಾರ್ ಮಂಡಳಿ ಸದಸ್ಯರ ಜೊತೆ ಈ ವಿಷಯ ಇತ್ತೀಚೆಗೆ ಹೇಳಿದಾಗ ಅದರಲ್ಲಿ ತಪ್ಪೇನು ಇಲ್ಲ ಸಾರ್ ಅಂದರು. ನಾನು ಏನು ಮಾತನಾಡದೆ ಸರಿ ಸಾರ್ ಅಂದೆ. ಮನದಲ್ಲೇ ನೊಂದೆ. ಸೆನ್ಸಾರ್ ಪದ್ಧತಿಗಳು ಬಿಗಿಯಾದರೆ ಒಳ್ಳೆ ಚಿತ್ರಗಳು ಬರೋಕೆ ಸಾಧ್ಯವಿದೆ. ನಮ್ಮಲ್ಲಿ
ಒಳ್ಳೆ ನಟರಿದ್ದಾರೆ, ಒಳ್ಳೆ ತಂತ್ರಜ್ಞರೂ ಇದ್ದಾರೆ. ನಾವು ಮನಸ್ಸು ಮಾಡಿದರೆ ಇನ್ನೂ ಉತ್ತಮ ಚಿತ್ರಗಳನ್ನು ಕೊಡಬಹುದು. ನನಗೂ ಇನ್ನಷ್ಟು ಚಿತ್ರಗಳನ್ನು ಮಾಡಬೇಕೆಂಬ ಆಸೆ ಇದೆ. ಆದರೆ ವಯಸ್ಸಿಗೆ ತಕ್ಕಂತೆ ನಾನಿರಬೇಕು. ಇನ್ನೂ ಹಲವಾರು ಚಿತ್ರಗಳು ಇವೆ. ಅದರಲ್ಲಿ ಎಷ್ಟು ಚಿತ್ರಗಳನ್ನು ಮಾಡ್ತೀನಿ ಅನ್ನೋದು ಹೇಳಕ್ಕಾಗೋದಿಲ್ಲ. ನಾನು ಆಗಾಗ ಸಮಾರಂಭಕ್ಕೆ ಹೋದಾಗ ಅಭಿಮಾನಿಗಳು ಹೇಳ್ತಾರೆ, 106 ವರ್ಷ ನೀವು ಬದುಕಿರ್ಬೇಕು ಅಣ್ಣವ್ರೇ ಅಂತ ಹಾರೈಸ್ತಾರೆ. ಆಗ ನನ್ನ ಮನಸ್ಸಿಗೆ ಒಂದು ಒಳ್ಳೆಯ ಯೋಚನೆ ಬಂತು. ಜನ ಕೇಳೋದು ನ್ಯಾಯ ಅನಿಸ್ತು. ನಾನು ಹೇಳಿದೆ, 106 ವರ್ಷಗಳು ನಾನಿರ್ಬೇಕಂತ ನೀವು ಹಾರೈಸಿದ್ದೀರಿ. ಹೌದು, ನನಗೂ ಆಸೆ ಇದೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಾನು ಅಭಿನಯಿಸಿದೆ, ಬದುಕಿದೆ. ಇನ್ನು ಮುಂದೆ ಹಿರಿಯ ಕಲಾವಿದರಾದ ನೀವೆಲ್ಲ ಅಭಿನಯಿಸುವ ಚಿತ್ರಗಳನ್ನು ನೋಡುವ ಆಸೆ. ಅದಕ್ಕಾಗಿ ನಾನು ಇರ್ತೀನಿ. ಆ ದೇವರು ಕರೆದಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಥಮಗಳು. ಅವರು ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಚಿತ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪುರಸ್ಕಾರ. ಶತಚಿತ್ರಗಳನ್ನು ಪೂರೈಸಿದ ಮೊದಲ ಕನ್ನಡ ನಾಯಕ ನಟ. ಬಾಂಡ್ ಶೈಲಿಯ ಚಿತ್ರಗಳಲ್ಲಿ ನಟಿಸಿದ ಮೊದಲ ನಾಯಕ ನಟ. ಮೊಟ್ಟ ಮೊದಲ ಕಾದಂಬರಿ ಆಧಾರಿತ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ನಾಯಕ. ಅಮೆರಿಕದ ಕೆಂಟಕಿ ಕರ್ನಲ್ ವಿದೇಶಿ ಪ್ರಶಸ್ತಿ ಪಡೆದ ಏಕೈಕ ಚಲನಚಿತ್ರ ನಟ. ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಪಡೆದ ಏಕೈಕ ಕನ್ನಡ ನಟ. ವರ್ಷಾನುಗಟ್ಟಲೆ ಓಡಿದ ಕನ್ನಡ ಚಿತ್ರಗಳ ನಾಯಕ ನಟ. ನಾಯಕರಾಗಿ ಗಾಯಕರಾಗಿಯೂ ರಾಷ್ಟ್ರ ಪ್ರಶಸ್ತಿ ಪಡೆದ ಅಗ್ರಗಣ್ಯ ನಾಯಕ ನಟ. ದೇಶ ವಿದೇಶಗಳಲ್ಲಿ ರಸ ಸಂಜೆಗಳನ್ನು ನಡೆಸುವಂತ ಮನ್ನಣೆ ಪಡೆದಿರುವ ಚತುಷ್ಕೋಟಿ ಕನ್ನಡಿಗರ ಆರಾಧ್ಯ ದೈವ. 3ನೇ ತರಗತಿಗಿಂತ ಮುಂದೆ ಓದಲಾಗದೆ ಬಣ್ಣ ಬಳಿದುಕೊಂಡು ರಂಗಭೇರಿದ ಭಾರತೀಯ ಚಿತ್ರರಂಗದ ಅಪೂರ್ವ ಪ್ರತಿಭಾವಂತ. ಕನ್ನಡ ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸುವ ಡಾಕ್ಟರ್ ರಾಜ್ಗೆ ಕನ್ನಡವೆಂದರೆ ಪ್ರಾಣ. ನಾಡು ನುಡಿಯ ಹಿತಕ್ಕೆ ಧಕ್ಕೆ ಉಂಟಾದಾಗ ಅವರು ಚಳುವಳಿಗೆ ಧುಮುಕಿದರೆ ಜಯ ಕಟ್ಟಿಟ್ಟ ಬುತ್ತಿ. ಕನ್ನಡದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಮಾಡುವ ಗೋಕಾಕ್ ಚಳವಳಿ ಇದಕ್ಕೊಂದು ಉದಾಹರಣೆ. ಆಗಸ್ಟ್ 6, 1996 ನವದೆಹಲಿ. ಅಂದು ಡಾಕ್ಟರ್ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕರಿಸಿದ ಕ್ಷಣ. ಆಗ ಪತ್ರಕರ್ತರು, ದೂರದರ್ಶನದವರು, ವಿವಿಧ ವಾಹಿನಿಯವರು ಹಿಂದಿ ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಡಾಕ್ಟರ್ ರಾಜ್ ಉತ್ತರಿಸಿದ್ದು ಕನ್ನಡದಲ್ಲಿ. ಆಗ ಏನ್ ಹೇಳಿದ್ರು ಗೊತ್ತಾ? ಕ್ಷಮಿಸಿ, ನನ್ನ ಮಾತೃಭಾಷೆ ಕನ್ನಡ. ಹರುಕು ಮುರುಕು ಇಂಗ್ಲಿಷ್ನಲ್ಲಿ ನಾನು ಮಾತನಾಡಲಾರೆ ಎಂದಿದ್ದರು. ಆಗ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿದ್ದ ಹಿರಿಯ ನಿರ್ದೇಶಕರು ಭಗವಾನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಾತುಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಸುದ್ದಿ ಮಾಧ್ಯಮದ ಮಂದಿಗೆ ಹೇಳಿದ್ದರು. ಕನ್ನಡ ಅನ್ನುವುದು ಡಾಕ್ಟರ್ ರಾಜ್ಕುಮಾರ್ ಅವರ ಹೃದಯದ ಕಣಕಣದಲ್ಲಿ ತುಂಬಿತ್ತು. ಅವರಿಗೆ ಹಲವಾರು ಭಾಷೆಗಳಲ್ಲಿ ಹಲವಾರು ಜನ ನಟರು, ನಿರ್ದೇಶಕರು, ನಿರ್ಮಾಪಕರು ನಮ್ಮ ಭಾಷೆಗೆ ಬನ್ನಿ ಅಂತ ಹಲವಾರು ಬಾರಿ ಕರೆದ್ರು. ಆದ್ರೆ ರಾಜ್ಕುಮಾರ್ ಅವರು ಕನ್ನಡ ಭಾಷೆಯ ಚಿತ್ರಗಳನ್ನು ಬಿಟ್ಟು ಪರಭಾಷೆ ಚಿತ್ರಗಳಲ್ಲಿ ನಟಿಸಲೇ ಇಲ್ಲ. ಅದು ಆರಂಭಿಕ ಕಾಲದಲ್ಲಿ ನಟಿಸಿದ ಒಂದೇ ಒಂದು ತೆಲುಗು ಚಿತ್ರ, ಕನ್ನಡದ ಬೇಡರ ಕಣ್ಣಪ್ಪ ಚಿತ್ರದ ರಿಮೇಕ್ ಚಿತ್ರ ಕಾಳಹಸ್ತಿಯ ಮಾತ್ಮೆ. ಅದು ಒಂದು ಚಿತ್ರವನ್ನು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಬದುಕಿರುವವರೆಗೂ ಪರಭಾಷಾ ಚಿತ್ರಗಳಲ್ಲಿ ನಟಿಸಲೇ ಇಲ್ಲ. ನಾನು ಏನಿದ್ದರೂ ಕನ್ನಡಿಗ, ಕನ್ನಡ ಚಿತ್ರರಂಗವೇ, ಕನ್ನಡವೇ ನನ್ನ ಜೀವನ ಎಂದು ಅವರು ಬದುಕಿರುವವರೆಗೂ ಅದನ್ನು ಉಸಿರಾಗಿಸಿಕೊಂಡೇ ಬದುಕಿದರು. ಇಂತಹ ಕನ್ನಡದ ಮೇರು ಅಭಿಮಾನಿಯನ್ನು, ಕನ್ನಡಿಗನನ್ನು ಈ ಕ್ಷಣದಲ್ಲಿ ನಾವ್ಯಾರನ್ನಾದರೂ ಊಹಿಸಿಕೊಳ್ಳಲು ಸಾಧ್ಯವೇ? ಸಾಧ್ಯ ಇಲ್ಲ. ಯಾಕೆಂದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಎಲ್ಲರಿಗೂ ಹಣ ಬೇಕು, ಅಂತಸ್ತು ಬೇಕು, ಭಾಷೆ ಯಾರಿಗೂ ಬೇಡ. ಯಾಕೆ ಹೀಗೆ ಹೇಳ್ತಾ ಇದ್ದೀನಂದ್ರೆ, ರಾಜ್ಕುಮಾರ್ ಅವರ ಒಂದೊಂದು ಮಾತುಗಳನ್ನು, ಚಿತ್ರಗಳನ್ನು ನೋಡ್ತಾ ಕೇಳ್ತಾ ಇದ್ರೆ ಆ ಭಾವನೆ ಸಹಜವಾಗಿ ನಮ್ಮಲ್ಲಿ ಮೂಡುತ್ತೆ. ನನಗೆ
ನನ್ನ ಭಾಷೆ ಶ್ರೇಷ್ಠ, ನಾನು ಬೇರೆ ಭಾಷೆಯನ್ನು ಗೌರವಿಸುತ್ತೇನೆ, ಆದರೆ ಯಾರನ್ನೂ ಓಲೈಸುವ ಮನಸ್ಸು ನನಗಿಲ್ಲ ಅನ್ನುವಂಥ ದಿಟ್ಟ ನಿರ್ಧಾರದಿಂದಲೇ ಬಾಳಿ ಬದುಕಿದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಎಷ್ಟು ಸಮಯ ಮಾತನಾಡಿದರೂ ಸಾಕಾಗುವುದಿಲ್ಲ. ಸಮುದ್ರದಲ್ಲಿ ಒಂದು ಹನಿ ನೀರನ್ನು ಹಿಡಿದಂತೆ ನಮ್ಮ ಪ್ರಯತ್ನ. ಇಲ್ಲಿಯವರೆಗೂ ಅಮರ ಚರಿತ್ರೆ ವಾಹಿನಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಾರ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಜೀವನದ ಇನ್ನೊಂದಿಷ್ಟು ಘಟನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಮರ ಚರಿತ್ರೆ ವಾಹಿನಿಯನ್ನು ಪ್ರೋತ್ಸಾಹಿಸಿ. ಅಮರ ಚರಿತ್ರೆ ವಾಹಿನಿ ಕನ್ನಡಿಗರ ಹೆಮ್ಮೆಯ ವಾಹಿನಿ. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ